ಹಲೋ ಗುರುಗಳೇ, ನಮಸ್ಕಾರ. ನಾನು ಭಾಸ್ಕರ. ಚೆನ್ನಾಗಿದ್ದೀರಾ? ನಾಟಕದ ಭಾಸ್ಕರ ಅಲ್ವಯ್ಯ? ಹೇಳೋ, ಏನ್ ಸಮಾಚಾರ? ವಾಸ್ತು ಬೀರ್ದು ಹೋಮಾನಿಮ ಪ್ರಾಬ್ಲಮ್ ಅಂತದೇನಿಲ್ಲ ಗುರುಗಳೇ. ಮೊನ್ನೆ ರಿಟೈರ್ಡ್ ಆದ್ರೆ ಸ್ವಲ್ಪ ದುಡ್ಡು ಬಂದಿತ್ತು. ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಸ್ವಲ್ಪ ಜಾತಕ ನೋಡಿ ಹೇಳ್ತೀರಾ ಅಂತ ಫೋನ್ ಮಾಡಿದೆ ಅಷ್ಟೇ. ಹೂ ಮುಂಡಿದೆ ಅಲ್ಲಿ ಇಲ್ಲಿ ಸುರಿಯೋಕೆ ನಿನಗೆ ಬಂದಿದ್ರೆ ಮೊದಲನೇ ತಿಂಗಳು ಸಂಬಳ ಅಂತ ತಿಳ್ಕೊಂಡಿದ್ಯಾ? ಜೀವಮಾನ ಎಲ್ಲ ಕುಡಿಲಿಕ್ಕೆ ಕೊಟ್ಟರು ಇಡೀ ಗಂಟು ಅಲ್ಲಿ ಇಲ್ಲಿ ಹಾಕೋಣ, ಸೀದಾ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋ, ಗೊತ್ತಾಯ್ತಾ? ಏನ್ ಗುರುಗಳೇ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ? ಜ್ಯೋತಿಷ್ಯ ಜೊತೆಗೆ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀರಾ ಹೇಗೆ? ನಾನಲ್ಲಯ್ಯ ಕನ್ಸಲ್ಟೆಂಟು, ನಮ್ಮನೆಗೆ ಬರೋ ಪೋಸ್ಟ್ ಮ್ಯಾನ್ ಕನ್ಸಲ್ಟೆಂಟು. ನೀವು ಕೊಡೋ ಹುಡುಗಾಲ ನಾನು ಚಿನ್ನ ಮಾಡ್ಕೊಂಡಿದ್ದೀನಿ ಇಟ್ಕೊಂಡ ಇಲ್ಲ ನೋಡಿ, ನಾನು ಏನೇನು ಸೇವಿಂಗ್ಸ್ ಮಾಡಿದ್ದೀನಿ ಅಂತ. ಸೀನಿಯರ್ ಸಿಟಿಸನ್ ಅಕೌಂಟ್ 8.2% ಇಂಟ್ರೆಸ್ಟ್. 30 ಲಕ್ಷ ಹಾಕಿದ್ರೆ 3 ತಿಂಗಳಿಗೆ 61,500 ರೂಪಾಯಿ ಬರುತ್ತೆ. ಇದು ನೋಡು MIS ಅಲ್ಲಿ 9 ಲಕ್ಷ ಹಾಕಿದ್ರೆ ಪ್ರತಿ ತಿಂಗಳು ಬಡ್ಡಿ 7.4% ತರ. ತಿಂಗಳಿಗೆ 5,500. ಆಮೇಲೆ TD 1 ವರ್ಷಕ್ಕೆ 6.9, 2 ವರ್ಷಕ್ಕೆ 7%, 3 ವರ್ಷಕ್ಕೆ 7.1%. ಬಂದಿದ್ದೆಲ್ಲ ತಿಂದು ಮಿಕ್ಕಿದ್ರೆ ಕಾಲು ಕಳ್ತೀನಿ 6.7%. ಒಂದಾ ಎರಡ? ಇವತ್ತೇ ಹತ್ರದ ಪೋಸ್ಟ್ ಆಫೀಸ್ ಹೋಗಿ ಬಂದಿರೋ ದುಡ್ಡನ್ನ ಬಂದೋಬಸ್ತ್ ಮಾಡ್ಕೋ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ, ಒಳ್ಳೆ ಇನ್ಫಾರ್ಮೇಶನ್ಸು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಹೋಗಿ ಇದ್ರ ಬಗ್ಗೆ ವಿಚಾರಿಸಿ. ಇಷ್ಟೆಲ್ಲ ಸ್ಕೀಮ್ ಇದೆ ಗೊತ್ತಾ? ನೀವು ಅಲ್ಲಿ ಹೋದ್ರೆ ನಿಮಗೆ ಗೊತ್ತಾಗೋದು ಏನು ಅಂತ. ಹೋಗ್ತಿರೋದು ಆದಷ್ಟು ಬೇಕು.